ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ. ಪ್ರಕೃತಿಯ ಮೌನಜ್ಞಾನದಿಂದ ನಮ್ಮ ಜೀವನದ ಪ್ರಯಾಣ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ತಾತ್ವಿಕ ನೋಟವನ್ನ ನೋಡೋಣ. ಬನ್ನಿ, ಈ ಪ್ರಯಾಣವನ್ನ ಒಟ್ಟಿಗೆ ಶುರು ಮಾಡೋಣ. ಹಾಗಿದ್ರೆ ಬನ್ನಿ, ಈ ಒಂದು ಅದ್ಭುತವಾದ ಆಲೋಚನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಶುರು ಮಾಡೋಣ. ಹುಟ್ಟಿದ ಆ ಕ್ಷಣದಿಂದಲೇ ಪ್ರತಿಯೊಂದು ಜೀವಿಗೂ ಪ್ರಕೃತಿಗೂ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಇದು ನಮ್ಮ ಅಸ್ತಿತ್ವದ ಮೂಲ ಅಡಿಪಾಯ ಅಲ್ವಾ? ಸರಿ, ನಮ್ಮ ಮೊದಲನೇ ಭಾಗಕ್ಕೆ ಬರೋಣ. ಅದೇ ಜೀವದ ಬಂಧ. ನಮ್ಮ ಜೀವನ ಕೂಡ ಒಂದು ಬೇರಿನ ಹಾಗೆ ನಮ್ಮ ಸುತ್ತಮುತ್ತ ಇರೋರ್ ಜೊತೆ ಬೆಸೆದುಕೊಂಡಿರುತ್ತೆ. ಈ ಮೂಲಭೂತ ಸಂಪರ್ಕಗಳ ಬಗ್ಗೆ ಈಗ ಮಾತಾಡೋಣ. ನೋಡಿ, ನಮ್ಮ ಜೀವನ ಅನ್ನೋದು ಒಂದು ಸುಂದರವಾದ ಪ್ರಯಾಣ. ಇದು ಶುರುವಾಗೋದೇ ನಮ್ಮ ತಂದೆ ತಾಯಿರ ಆರೈಕೆಯಿಂದ, ಆಮೇಲೆ ಗುರುಗಳ ಮಾರ್ಗದರ್ಶನದಲ್ಲಿ ಮುಂದುವರೆದು ಕುಟುಂಬದ ಬೆಂಬಲದೊಂದಿಗೆ ಸಾಗುತ್ತೆ. ಪ್ರತಿಯೊಂದು ಹಂತವೂ ನಮ್ಮ ವ್ಯಕ್ತಿತ್ವವನ್ನ ರೂಪಿಸುತ್ತೆ. ನಮ್ಗೆ ಕೆಲವೊಮ್ಮೆ ಅನ್ಸುತ್ತೆ, ಇದೆಲ್ಲ ನಾನೇ ಮಾಡಿದ್ದು, ನಾನೇ ಸಾಧಿಸಿದ್ದು ಅಂತ. ಅದೇ ಸತ್ಯ ಏನ್ ಗೊತ್ತಾ? ನಮ್ಮ ಹಿಂದೆ ಯಾವಾಗ್ಲೂ ನಮ್ಮ ಪೋಷಕರು, ಗುರುಗಳು, ಸ್ನೇಹಿತರು, ಹೀಗೆ ಒಂದು ದೊಡ್ಡ ಬೆಂಬಲವೇ ಇರುತ್ತೆ. ಈ ಅದೃಶ್ಯ ಶಕ್ತಿಯನ್ನ ನಾವ್ಯಾವತ್ತೂ ಮರಿಬಾರ್ದು. ಹಾಗಿದ್ರೆ ಈ ಬಂಧಗಳು ನಮ್ಮನ್ನ ಹೇಗೆ ಒಂದು ನಿಗೂಢವಾದ, ಒಂದು ರೀತಿ ನಮ್ಮ ಅರಿವಿಗೆ ಬಾರದ ರೀತಿಯಲ್ಲಿ ದಾರಿ ತೋರಿಸುತ್ತೆ ಅಂತ ಈಗ ನೋಡೋಣ. ನಿಮಗೆ ಎಂದಾದ್ರೂ ವಿಜ್ಞಾನದಿಂದ ವಿವರಿಸೋಕೆ ಆಗದೇ ಇರೋಂಥ ಅನುಭವ ಆಗಿದ್ಯಾ? ನಮ್ಮ ಒಳಮನಸ್ಸಿದೆಯಲ್ಲ, ಅದು ಕೆಲವೊಮ್ಮೆ ನಮಗೆ ಮಾಂತ್ರಿಕ ಅನಿಸೋ ಕೆಲವು ಕ್ಷಣಗಳನ್ನ ಕೊಡುತ್ತೆ. ಅಂತಹ ಕೆಲವು ಅನುಭವಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಯೋಚನೆ ಮಾಡಿ ನೋಡಿ, ನಮ್ಮ ಬಸ್ ಸ್ಟಾಪ್ ಬರೋಕೆ 1 ನಿಮಿಷ ಮುಂಚೆನೇ ನಮಗೆ ಎಚ್ಚರ ಆಗುತ್ತೆ, ಅಥವಾ ಯಾರೋ ನಮ್ಮನೆ ನೋಡ್ತಿದ್ದಾರೆ ಅಂತ ಒಂಥರ ಫೀಲ್ ಆಗುತ್ತೆ. ಅಷ್ಟೇ ಯಾಕೆ, ಅಲಾರಂ ಹೊಡೆಯೋಕೆ ಕೆಲವು ಕ್ಷಣಗಳ ಮುಂಚೆನೇ ಎಚ್ಚರವಾಗುತ್ತೆ. ಇವೆಲ್ಲ ನಮ್ಮ ಅಂತರ್ಬೋಧೆಯ ಶಕ್ತಿಯನ್ನ ತೋರಿಸುತ್ತೆ. ಇದಕ್ಕೆ ವಿಜ್ಞಾನದಲ್ಲಿ ಉತ್ತರ ಇಲ್ಲ. ಈ ಶಕ್ತಿಯುತ ಭಾವನೆಗಳಿಗೆ ಮತ್ತು ಅನುಭವಗಳಿಗೆ ತರ್ಕಬದ್ಧವಾದ ಉತ್ತರ ಸಿಗಲ್ಲ. ಇದು ಕೇವಲ ನಮ್ಮ ಅನುಭವ ಅಷ್ಟೇ. ನಮ್ಮೊಳಗಿನ ಒಂದು ಅದ್ಭುತ ಶಕ್ತಿ ಇದು. ಇದು ನಮ್ಮ ಹೃದಯ ಮತ್ತು ಮೆದುಳಿನ ನಡುವಿನ ಸಂಭಾಷಣೆಯಂತೆ ಅಲ್ವಾ? ಆದರೆ ಏನಾಗುತ್ತೆ ಗೊತ್ತಾ? ನಾವು ಈ ಒಂದು ಸಹಜವಾದ ಭಾವನೆಗಳ ಜೊತೆಗಿನ ಸಂಪರ್ಕವನ್ನೇ ಕಳೆದುಕೊಂಡು ಜೀವನ ಅನ್ನೋ ಒಂದು ದೊಡ್ಡ ಓಟದಲ್ಲಿ ಸಿಕ್ಕಿಹಾಕೊಂಡಾಗ. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ಇವತ್ತಿನ ದಿನಗಳಲ್ಲಿ ಎಷ್ಟೋ ಜನ ಓಡ್ತಾನೇ ಇದ್ದಾರೆ, ಏನನ್ನೋ ಹುಡುಕ್ತಾನೇ ಇದ್ದಾರೆ. ಆದ್ರೆ ವಿಪರ್ಯಾಸ ಅಂದ್ರೆ, ಯಾಕೆ ಓಡ್ತಿದ್ದೀವಿ, ಏನನ್ನ ಹುಡುಕ್ತಿದ್ದೀವಿ ಅನ್ನೋದೇ ಅವರಿಗೆ ಗೊತ್ತಿರಲ್ಲ. ಇದು ಇವತ್ತಿನ ಜೀವನ ಶೈಲಿಯ ಒಂದು ಕಹಿ ಸತ್ಯ. ನೋಡಿ, ಈ ಓಟ ಇದೆಯಲ್ಲ, ಇದರಲ್ಲಿ ಅವರು ತಮ್ಮನ್ನೇ ತಾವು ಮರೆತುಬಿಡ್ತಾರೆ. ತಮ್ಮ ಆರೋಗ್ಯ, ತಮ್ಮ ಖುಷಿ ಎಲ್ಲವನ್ನೂ ಕಡೆಗಣಿಸ್ಬಿಡ್ತಾರೆ. ಇದು ತುಂಬಾನೇ ಅಪಾಯಕಾರಿ ವಿಷಯ. ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ. ಒಬ್ಬ ವ್ಯಕ್ತಿ ತನ್ನನ್ನೇ ತಾನು ರಕ್ಷಿಸ್ಕೊಳ್ಳೋಕಾಗ್ಲಿಲ್ಲ ಅಂದ್ರೆ ತನ್ನವರನ್ನ, ತನ್ನ ಕುಟುಂಬವನ್ನ ಹೇಗೆ ತಾನೇ ರಕ್ಷಿಸೋಕೆ ಸಾಧ್ಯ? ನಮ್ಮ ಯೋಗಕ್ಷೇಮ ನಮ್ಮ ಮೊದಲ ಜವಾಬ್ದಾರಿ. ಇದು ನಮ್ಮನ್ನ ನೇರವಾಗಿ ನಮ್ಮ ಅಸ್ತಿತ್ವದ ಅಡಿಪಾಯಕ್ಕೆ ಕರ್ಕೊಂಡ್ಬರುತ್ತೆ. ಅದೇ ನಮ್ಮ ಆರೋಗ್ಯ. ನೆನ್ಪಿಡಿ, ಆರೋಗ್ಯವೇ ನಮ್ಮ ನಿಜವಾದ ಸಂಪತ್ತು. ಈ ಮಾತನ್ನ ನೋಡಿ, ಗೋಡೆ ಇಲ್ಲದೆ ಚಿತ್ರವನ್ನ ಬಿಡ್ಸೋಕೆ ಆಗಲ್ಲ. ಎಷ್ಟು ಸತ್ಯ ಅಲ್ವಾ? ಅದೇ ರೀತಿ ನಮ್ಮ ದೇಹ ಮತ್ತು ಮನಸ್ಸು ಅನ್ನೋ ಗೋಡೆ ಗಟ್ಟಿಯಾಗಿಲ್ಲ ಅಂದ್ರೆ ಜೀವನದಲ್ಲಿ ಯಾವ ಚಿತ್ರವನ್ನೂ ಬಿಡ್ಸೋಕೆ ಸಾಧ್ಯ ಇಲ್ಲ. ನಮ್ಮ ಆರೋಗ್ಯವೇ ನಮ್ಮ ಅಡಿಪಾಯ. ಆ ಅಡಿಪಾಯವೇ ಅಲುಗಾಡಿದ್ರೆ ಏನಾಗುತ್ತೆ? ಜೀವನದ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ. ಆಗ ಶುರು ಆಗುತ್ತೆ ನೋಡಿ, ಬ್ಲಡ್ ಪ್ರೆಷರ್, ಸ್ಟ್ರೆಸ್, ನಿದ್ದೆ ಸರಿಯಿಲ್ದೇ ಇರೋದು, ಹೀಗೆ ಒಂದಾದ್ಮೇಲೆ ಒಂದು ಸಮಸ್ಯೆಗಳು. ನಾವು ಸುಲಭವಾಗಿ ಹೇಳ್ತೀವಿ, ವಯಸ್ಸು ಅನ್ನೋದು ಬರೀ ಒಂದು ನಂಬರ್ ಅಂತ. ಕೇಳೋಕೆ ಚೆನ್ನಾಗಿರುತ್ತೆ. ಆದ್ರೆ ನಮ್ಮ ದೇಹ ಯಾವಾಗ ಮೊದಲನೇ ಸಾರಿ ಕೈಕೊಡುತ್ತೋ ಆವಾಗ ನಮ್ಗೆ ವಾಸ್ತವ ಏನು ಅಂತ ಮುಖಕ್ಕೆ ಹೊಡೆದ ಹಾಗೆ ಆಗುತ್ತೆ. ಆಗ ನಾವು ಆರೋಗ್ಯವನ್ನ ನಿರ್ಲಕ್ಷಿಸಿದಕ್ಕೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹಾಗಿದ್ರೆ ಈ ಎಲ್ಲಾ ಗೊಂದಲದಿಂದ ಹೊರಗೆ ಬಂದು ಮತ್ತೆ ನಮ್ಮ ಜೀವನದಲ್ಲೇ ಒಂದು ಸಮತೋಲನವನ್ನ ಕಂಡುಕೊಳ್ಳೋದು ಹೇಗೆ? ದಾರಿ ಇದೆಯಾ? ಖಂಡಿತ ಇದೆ. ಪ್ರಕೃತಿಯ ಜೊತೆ ಸಾಮರಸ್ಯ ಸಾಧಿಸೋದೇ ಇದಕ್ಕೆ ಉತ್ತರ. ಇದಕ್ಕಿರೋ ಒಂದೇ ಒಂದು ಪರಿಹಾರ ಅಂದ್ರೆ ಪ್ರಕೃತಿಯ ಕೈಯನ್ನ ಮತ್ತೆ ಹಿಡಿಯೋದು, ಅದರ ಜೊತೆ ಒಂದಾಗಿ ಸಾಮರಸ್ಯದಿಂದ ಬದುಕೋದು. ನಮ್ಮ ಯೋಗಕ್ಷೇಮವನ್ನ ಮರಳಿ ಪಡೆಯೋಕೆ ಇಲ್ಲಿ 3 ಸರಳವಾದ ಹಂತಗಳಿವೆ. ಮೊದಲನೆಯದು, ದೈಹಿಕವಾಗಿ ಸ್ವಲ್ಪ ಶ್ರಮ ಪಡೋದು ಅಥವಾ ನಿಯಮಿತವಾಗಿ ವ್ಯಾಯಾಮ ಮಾಡೋದು. ಎರಡನೇದು, ಒಂದು ಶಿಸ್ತಿನ ಜೀವನ ಶೈಲಿಯನ್ನ ಪಾಲಿಸೋದು. ಮತ್ತು ಮೂರನೇದು, ಪ್ರಕೃತಿ ಮಾತೆಯ ಮಡಿಲಲ್ಲಿ ಆರಾಮಾಗಿ ವಿಶ್ರಾಂತಿ ಪಡೆಯೋದು.
ಕೊನೆಯಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ ನಮ್ಮ ದೇಹದ ಪ್ರತಿಯೊಂದು ಕಣದ ಶಕ್ತಿ ಕೂಡ ನಾವು ಪಡೋ ಪ್ರಯತ್ನ ಮತ್ತು ನಮ್ಮ ಜೀವನ ಶೈಲಿಯ ಮೇಲೇನೆ ನಿಂತಿದೆ. ನಾವು ಹೇಗೆ ಬದುಕಲು ಆಯ್ಕೆ ಮಾಡ್ಕೊಳ್ತೀವೋ ನಮ್ಮ ದೇಹ ಹಾಗೆ ಪ್ರತಿಕ್ರಿಯಿಸುತ್ತೆ. ಹಾಗಿದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕು. ನಾನು ಹುಟ್ಟಿದೆ, ಬದುಕಿದೆ, ಸತ್ತೆ. ಇದರ ಹಿಂದಿರೋ ನಿಜವಾದ ಅರ್ಥವಾದ್ರೂ ಏನು? ನಮ್ಮ ಜೀವನದ ಉದ್ದೇಶವಾದ್ರೂ ಏನು? ಇದರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕಿದೆ. ಮಂಜುನಾಥನ್ ಆರ್.